ಕಲ್ಲು ಕ್ವಾರಿಯ ಮಹಾ ದುರಂತಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ಆ ಒಂದು ಸ್ಥಳದಲ್ಲಿ ವಾಕ್ಥ್ರೂ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಮಾಗಡಿಯ ತಾವರೆಕೆರೆಯ ಕ್ರಷರ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರ ಮೇಲೆ ಬಂಡೆ ಉರುಳಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಕಾವೇರಿ ಕ್ರಷರ್ನ ಸಿಬ್ಬಂದಿಗಳು ಅಂದರೆ ಅಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಬಂಡೆ ಹೊಡೆಯುವಂಥದ್ದು, ಹೊಡಿಲಿಕ್ಕೆ ಒಂದು ಏನು ಉಪಕರಣಗಳಿರುತ್ತೆ ಅವೆಲ್ಲವನ್ನು ಕೂಡ ಬಳಸಿ ಇಲ್ಲಿ ಬಂಡೆ ಹೊಡೆಯುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ಅದರ ಮೇಲೂ ಕೂಡ ಒಂದು ಕ್ರಷರ್ ಕೆಲಸವನ್ನು ಮಾಡ್ತಾರೆ. ಅಂದರೆ ಕ್ರಷರ್ ನಡೀತಾ ಇರುತ್ತೆ, ಅಲ್ಲಿ ಒಂದು ಇಟಾಚಿ ಕೆಲಸವನ್ನು ಮಾಡ್ತಾ ಇರುತ್ತೆ, ಅಂದರೆ ಬಂಡೆ ಕೊರೆಯುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಆ ಒಂದು ವೈಬ್ರೇಷನ್ಗೆ ಅಲ್ಲಿದ್ದಂತಹ ಎರಡು ಬಂಡೆ ಉರುಳಿ ಕೆಳಗೆ ಬೀಳುವಂಥ ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಆ ಕಾರ್ಮಿಕರೇನಿರುತ್ತೆ ಅವರ ಮೇಲೆ ಬಂಡೆ ಉರುಳುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲೇ 7 ಜನ ಸಾವನ್ನಪ್ಪಿದ್ರೆ ಮಿಕ್ಕ 4 ರಿಂದ 5 ಜನ ಆ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥದ್ದು. ಮತ್ತು ಪ್ರಕರಣವನ್ನು ಈಗಾಗಲೇ ಪೊಲೀಸರು ಅಂದರೆ ನೆಗ್ಲಿಜೆನ್ಸಿ ಆ್ಯಕ್ಟ್ನಲ್ಲಿ ಪೊಲೀಸರು ಅಂದರೆ ತಾವರೆಕೆರೆ ಪೊಲೀಸರು ಈಗಾಗಲೇ ದಾಖಲಿಸಿಕೊಂಡು ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಭೂವಿಜ್ಞಾನ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಒಂದು ನೆಗ್ಲಿಜೆನ್ಸಿಗೆ ಕಾರಣದಿಂದ ಈ ಒಂದು 2 ಕ್ರಷರ್ ಏನಿತ್ತು, ಈ ಒಂದು 2 ಕ್ರಷರಿಂದನೇ ನಾವು ದುಡ್ಡನ್ನು ವಸೂಲಿ ಮಾಡ್ತೀವಿ, ಅಲ್ಲಿಂದ ಅವರಿಗೆ ಏನು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ಹಾಗೆ ಇದಕ್ಕೆ ಏನೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಮೃತದೇಹವನ್ನು ನಗರ ಪೊಲೀಸ್ ಆಸ್ಪತ್ರೆಗೆ ದಾಖಲಿಸಿ ಈಗ ಅಲ್ಲಿ ಮರಣೋತ್ತರ ಪರೀಕ್ಷೆಗೆ ಮುಂದಾಗಿರುವಂಥದ್ದು. ಹಾಗೆ ಮಿಕ್ಕ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.